ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಪವರ್ ಶೇರಿಂಗ್ ಫೈಟ್ಗೆ ಇಡಿ ಏನಾದರೂ ಎಂಟ್ರಿ ಆಗುತ್ತಾ? ಈ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನೊಳಗೆ ನಡೀತಿದೆ ಅಂತೆ ಕುದುರೆ ವ್ಯಾಪಾರ. ರಾಜ್ಯ ಬಿಜೆಪಿ ನಾಯಕರಿಂದ ನೇರವಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ. ಕೋಟಿ ಬಳಕೆ ಆಗ್ತಿರೋದಾಗಿ ಆರೋಪ ಕೇಳಿ ಬಂದಿದೆ. ಇಡಿ ತನಿಖೆಗೆ ಒತ್ತಾಯಿಸೋದಕ್ಕೆ ಬಿಜೆಪಿಯ ನಾಯಕರು ಕಮಲಪಾಳ್ಯ ಈಗಾಗಲೇ ಸಜ್ಜಾಗಿದೆ. ಇನ್ನು ಈ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆಯೋದಕ್ಕೂ ಸಹ ಬಿಜೆಪಿ ನಾಯಕರಿಂದ ತಯಾರಿ ನಡೀತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಗಣಪತಿ ಕೊಡ್ತಾರೆ. ಗಣಪತಿ, ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ನಡೀತಾ ಇದೆ, ಮತ್ತೊಂದು ಕಡೆಗೆ ಬಿಜೆಪಿ ಆರೋಪ ಮಾಡ್ತಾ ಇರುವಂತದ್ದು ದೊಡ್ಡ ಮಟ್ಟದಲ್ಲಿ ಹಣದ ವ್ಯವಹಾರ ನಡೀತಾ ಇದೆ, ಕುದುರೆ ವ್ಯಾಪಾರ ನಡೀತಾ ಇದೆ. ತಮ್ಮ ಶಾಸಕರನ್ನೇ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತಹ ನಾಯಕರು ಖರೀದಿ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಇಲ್ಲಿ ಇಡಿ ಎಂಟ್ರಿಯ ವಿಚಾರದಲ್ಲಿ ಬಿಜೆಪಿಯ ಪ್ಲಾನ್ ಏನು ಅಂತ? ಖಂಡಿತ ಜಗದೀಶ್, ಯಾಕಂತಂದರೆ ಬಿ ಜೆ ಪಿ ನಾಯಕರ ಆರೋಪ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಚರ್ಚೆಯನ್ನು ಹುಟ್ಟಾಕ್ತಿರುವಂಥದ್ದು. ಕಾರಣ ಇಷ್ಟೇ, ವೀರೇಂದ್ರ ಪಪ್ಪಿಯವರನ್ನು ಇವತ್ತು ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ವೀರೇಂದ್ರ ಪಪ್ಪಿಯವರು ಈ ಮೊದಲೇ ಕಾಂಗ್ರೆಸ್ ನಾಯಕರಿಗೆ ಹಣವನ್ನು ಸಂದಾಯ ಮಾಡಿದರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಮುಂಬರುವ ದಿನಗಳಲ್ಲಿ ಸಚಿವ ಸ್ಥಾನವನ್ನು ಸಿಗ್ತಾ ಇತ್ತು. ಹೀಗಾಗಿ ಅದಕ್ಕೆ ಪುಷ್ಟಿ ನೀಡುವಂತೆ ಯಾರು ಸುರ್ಜೇವಾಲಾ ಏನಿದ್ದಾರೆ ಅವರು ಕೂಡ ನೇರವಾಗಿ ಹಣವನ್ನು ಪಡೆದಿದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನು ಚಲವಾದಿಯವರು ಮಾಡ್ತಿರುವಂಥದ್ದು. ಚಲವಾದಿಯವರು ಮೇಲ್ಮನೆ ವಿಪಕ್ಷ ನಾಯಕರು ಆಗಿರೋದ್ರಿಂದ ಅವರ ಹೇಳಿಕೆಯನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 2 ಪಕ್ಷ ಜೊತೆಗೆ 3 ಬಣಗಳು ಕೂಡ ಆಗಿರುವಂಥದ್ದು ನೇರವಾಗಿ ಇಂತಹ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ 2 ಪಕ್ಷಗಳಾಗಿದ್ದಾವೆ, ಜೊತೆಗೆ 3 ಬಣಗಳಾಗಿರುವಂಥದ್ದು. ಸಿದ್ದರಾಮಯ್ಯ ಅವರು ಇರ್ಬೋದು, ಜೊತೆಗೆ DK ಶಿವಕುಮಾರ್ ಅವರು ಇರ್ಬೋದು, ಹಾಗೆ ಖರ್ಗೆ ಅವರು ಇರ್ಬೋದು. ಈ 3 ಬಣಗಳಿಂದ ಈಗಾಗಲೇ ಕುದುರೆ ವ್ಯಾಪಾರಗಳು ಶುರುವಾಗಿದೆ. ಅಂದರೆ ಕುದುರೆ ವ್ಯಾಪಾರಗಳು ಶುರುವಾಗಿರುವಂಥದ್ದು ಯಾವ್ಯಾವ ಬಣ ಅಂತಂದರೆ ನೇರವಾಗಿ ಸಿದ್ದರಾಮಯ್ಯ ಅವರು ಇರ್ಬೋದು, ಹಾಗೆ DK ಶಿವಕುಮಾರ್ ಅವರು ಇರ್ಬೋದು. ಅವರಿಗೆ ಒಂದಷ್ಟು ಹಣವನ್ನು ಕೊಡುವ ಮೂಲಕ, ಅಂದರೆ 50 ಕೋಟಿ ಕೊಟ್ಟರೆ ನಮ್ಮ ಬಳಿ ಬನ್ನಿ, ಅಕಸ್ಮಾತ್ ಏನಾದರೂ ಕೂಡ ಅವರು ಕಿರಿಕಿರಿ ಮಾಡಿದ್ರೆ 75 ಕೋಟಿಯನ್ನು ಹಣ ಕೊಡ್ತೀವಿ ಅಂತ ಹೇಳೋದು. ಜೊತೆಗೆ ನಿನಗೇನಾದರೂ ಕೂಡ ಮಂತ್ರಿ ಸ್ಥಾನ ಬೇಕು ಅಂತಂದರೆ ನೇರವಾಗಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ 100 ಕೋಟಿಯನ್ನು ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಆ ಬಣಗಳ ನಡುವೆ ಕುದುರೆ ವ್ಯಾಪಾರ ನಡೀತಿದೆ ಅಂತ ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಜೊತೆಗೆ ಕೇವಲ ಬಿಜೆಪಿ ಆರೋಪ ಅಷ್ಟೇ ಮಾಡ್ತಾ ಇಲ್ಲ, ಇಡಿ ಅಧಿಕಾರಿಗಳಿಗೂ ಕೂಡ ಒಂದು ಪತ್ರವನ್ನು ಬರೀಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ವೀರೇಂದ್ರ ಪಪ್ಪಿ ಮಾದರಿಯಲ್ಲೇನೆ ಒಂದಷ್ಟು ನಾಯಕರು ಇವತ್ತು ಸುರ್ಜೇವಾಲಾ ಕೂಡ ಹಣವನ್ನು ಕೊಟ್ಟಿರುವಂಥ ಸಾಧ್ಯತೆಗಳಿರುತ್ತೆ. ಮೊದಲು ಅದು ತನಿಖೆ ಆಗಬೇಕು ಅನ್ನೋದು ಕೂಡ ಈಗಾಗಲೇ ಬಿಜೆಪಿ ನಾಯಕರ ಆರೋಪ ಆಗಿರುವಂಥದ್ದು. ನೋಡಿ, ಕುರ್ಚಿ ಕದನದಲ್ಲಿ ನೇರವಾಗಿ ಅದೇ ಪಕ್ಷದ ನಾಯಕರು ಅದೇ ಪಕ್ಷದ ಶಾಸಕರನ್ನು ಕೊಂಡುಕೊಳ್ಳುವಂಥ ವ್ಯಾಪಾರ ಈಗಾಗಲೇ ಆರಂಭ ಆಗಿದೆ ಅಂತ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಮೇಲೆ ಆರೋಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಇಷ್ಟು ದಿನ ನೇರವಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಅಂತಂದರೆ ಇದು ಆಪರೇಷನ್ ಸರ್ಕಾರ ಅನ್ನೋದು ಕೂಡ ಈ ಹಿಂದಿನ ದಿನಗಳಲ್ಲೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬಿಜೆಪಿ ಕಾಂಗ್ರೆಸ್ ನಾಯಕರ ಮೇಲೆ ಅದೇ ಪಕ್ಷದ ನಾಯಕರನ್ನೇ ಅಥವಾ ಅದೇ ಪಕ್ಷದ ಶಾಸಕರನ್ನು ಕೊಂಡ್ಕೊಳ್ಳಿಕ್ಕೆ ಈಗಾಗಲೇ ಆಪರೇಷನ್ ಮಾಡಿದೆ ಅಂತ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಿರುವಂಥದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ಒಂದು ಇಡಿ ಅಧಿಕಾರಿಗಳಿಗೆ ಬಿಜೆಪಿ ನಾಯಕರು ಒಂದು ಪತ್ರ ಬರೀತಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಮೊರೆ ಹೋಗ್ಲಿಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಒಂದು ಸಭೆಯನ್ನು ನಡೆಸಿ ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋದು ಕೂಡ ಈಗಾಗಲೇ ಬಿಜೆಪಿ ವಲಯದಿಂದ ಬಂದಿರುವಂಥ ಮಾಹಿತಿ. ಜಗದೀಶ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.